ನಮಸ್ಕಾರ ಸ್ನೇಹಿತರೆ, 3 ತಿಂಗಳ ಪಿಂಚಣಿ ಒಟ್ಟೊಟ್ಟಾಗಿ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಡಿಸೆಂಬರ್ ತಿಂಗಳ ಹಣ ಅಂತೂ ಆಲ್ರೆಡಿ ಪ್ರಾರಂಭವಾಗಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಬಹಳಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗ್ತಾ ಇದೆ. ಡಿಸೆಂಬರ್, ಜನವರಿ ಹಾಗೂ ಫೆಬ್ರವರಿ ತಿಂಗಳ ಹಣವನ್ನು ಈಗ ಪ್ರಾರಂಭಿಸಲಿದ್ದಾರೆ. ಹಾಗಾದರೆ ಪಿಂಚಣಿ ಯೋಜನೆಯ ಕುರಿತಾಗಿ, ಪಿಂಚಣಿ ಯೋಜನೆಯಲ್ಲಿ ಎಷ್ಟರಿಂದ ಎಷ್ಟಕ್ಕೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ, ರಾಜ್ಯದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಆದರೆ ಏನು, ಈ ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಪಿಂಚಣಿ ಯೋಜನೆಗೆ ಕುರಿತಂತಹ ಮಾಹಿತಿ ಎಲ್ಲವೂ ಕೂಡ ನಿಮಗೆ ಬೇಕಂದರೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಬೇಕು. 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಈ ಪಿಂಚಣಿ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ, ಒಟ್ಟಾರೆಯಾಗಿ ತೆಗೆದುಹಾಕಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಎಲಿಜಿಬಲ್ ಇದ್ದಂಥವರು ಕೂಡ ಲಕ್ಷಾಂತರ ಜನ ಇದ್ದಾರೆ. ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಬೇಕಂದ್ರೆ ನಿಮಗೆ ಒಂದು ಕೆಲಸ ಮಾಡಿ ಅಂತ ಸರ್ಕಾರ ತಿಳಿಸಿದೆ. ಅದೇನು ಕೆಲಸ, ಯಾಕೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ, ಅದನ್ನು ಹೇಗೆ ನಾವು ಸರಿಪಡಿಸ್ಕೊಳ್ಬೇಕು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ನಿಮಗೆ 3 ಕಂತುಗಳು ಅಂದರೆ ಡಿಸೆಂಬರ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದಿತ್ತು, ಜನವರಿ ತಿಂಗಳದು ಕೂಡ ಪೆಂಡಿಂಗ್ ಉಳಿದಿತ್ತು. ಇದರ ಜೊತೆಗೆ ಫೆಬ್ರವರಿ ಪ್ರಾರಂಭವಾಗ್ತಾ ಇದೆ. ಸೊ ಈ ತಿಂಗಳ ಹಣ ಕೂಡ ಜಮಾ ಆಗಬೇಕಲ್ವಾ, ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಗಿಂತ ಮುಂಚೆ ಪಿಂಚಣಿ ಹೇಗೆ ಜಮಾ ಆಗ್ತಾ ಇತ್ತಂದರೆ ಪ್ರತಿ ತಿಂಗಳು, ಈಗ ಫೆಬ್ರವರಿ ಪ್ರಾರಂಭವಾಯ್ತಲ್ವಾ, ಇದು 5ನೇ ತಾರೀಕು ಒಳಗಾಗಿ ನಿಮಗೆ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಕೇವಲ 2 ದಿನಗಳಲ್ಲಿ ಎಲ್ಲ ಪಿಂಚಣಿದಾರರಿಗೆ ಅಕೌಂಟ್ಗಳಿಗೆ ದುಡ್ಡನ್ನು ಹಾಕಿ ಕ್ಲಿಯರ್ ಮಾಡಲಾಗಿತ್ತು. ಯಾಕಂದರೆ ಇದಕ್ಕೋಸ್ಕರ ದುಡ್ಡನ್ನು ಮೀಸಲಿಡ್ತಾ ಇದ್ರು. ಈಗ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡೇ ಸಾಲ್ತಾ ಇಲ್ವಲ್ಲ, ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿದೆ ಸರ್ಕಾರ. ಅದೇ ರೀತಿಯಾಗಿ ಈ ಗ್ಯಾರಂಟಿ ಯೋಜನೆಗಳನ್ನು ನಡೆಸೋದಕ್ಕೋಸ್ಕರ ದುಡ್ಡು ಈಗ ಸಾಲ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಕೇಳಿ ಬರ್ತಾ ಇದೆ ವಿಷಯ. ಸೊ ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಪ್ರಾರಂಭವಾದಾಗಿನಿಂದ ಪಿಂಚಣಿದಾರರಿಗೆ ಸರಿಯಾಗಿಯೇ ದುಡ್ಡು ಜಮಾ ಆಗ್ತಾ ಇಲ್ಲ. ಈ ಒಂದು ಪ್ರಶ್ನೆ ಉಂಟಾಗ್ತಾನೆ ಇದೆ. ಸೊ ಹಾಗಾದರೆ ಯಾವಾಗ ಇದು ಸರಿ ಆಗತ್ತೆ, ಯಾವಾಗ ಈ ಒಂದು ದುಡ್ಡು ಅಕೌಂಟ್ಗಳಿಗೆ ಜಮಾ ಆಗತ್ತೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಈ ಪಿಂಚಣಿ ಅಂತರೂ ಗ್ಯಾರಂಟಿ ಯೋಜನೆಗಳು ಇರುವವರೆಗೂ ಕೂಡ 1 ತಿಂಗಳದ್ದು ಜಮಾ ಆಗೋದು, 2 ತಿಂಗಳದ್ದು ಪೆಂಡಿಂಗ್ ಉಳಿಯೋದು, ಈ ರೀತಿ ಆಗ್ತಾನೆ ಇರುತ್ತೆ. ಆದರೆ ಖಂಡಿತವಾಗ್ಲೂ ಬರುತ್ತೆ. ನೀವು ಎಲಿಜಿಬಿಲಿಟಿಯನ್ನು ಉಳಿಸ್ಕೊಳ್ಬೇಕು. ಯಾಕಂದರೆ ಬಹಳಷ್ಟು ಅಕೌಂಟ್ಗಳು ಈಗ ಹಿರಿಯ ನಾಗರಿಕರು ಏನು ಮಾಡಿದ್ದಾರೆ, ಫೇಕ್ ಅಕೌಂಟ್ಸ್ಗಳಿಂದ ಒಂದು ಪಿಂಚಣಿಯನ್ನು ಮಾಡಿಸ್ಕೊಂಡಿದ್ರು. ಹೀಗಾಗಿ ಸರ್ಕಾರ ಏನು ಮಾಡ್ತು, ಮೊದಲೇ ದುಡ್ಡು ಸಾಲ್ತಾ ಇಲ್ಲ, ಅಂಥದ್ರಲ್ಲಿ ವೆರಿಫಿಕೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ವೆರಿಫಿಕೇಷನ್ ಮಾಡ್ತು. ಅದರಲ್ಲಿ ಲಕ್ಷಾಂತರ ಫಲಾನುಭವಿಗಳ ಅಕೌಂಟ್ಗಳು ಸರಿಯಾಗಿಲ್ಲ. ಜೊತೆಗೇ ಅವರು ಎಲಿಜಿಬಲ್ ಇಲ್ಲದಿದ್ದರೂ ಸಹಿತ ಒಂದು ಅಪ್ಲಿಕೇಶನ್ ಹಾಕಿದ್ರು, ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದ್ರು, ಅಂಥವರನ್ನು ಕೂಡ ತೆಗೆದುಹಾಕಿದ್ದಾರೆ. ಜೊತೆಗೆ ಅವರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಇನ್ನೂ ಕೂಡ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಅವರ ಅಕೌಂಟ್ಗಳಿಗೆ ಹಾಗೆ ದುಡ್ಡು ಜಮಾ ಆಗ್ತಾ ಇರತ್ತೆ. ತದನಂತರ ಒಂದು ದಿನ ಆ ಒಂದು ಅಕೌಂಟ್ನಲ್ಲಿರ್ತಕ್ಕಂತಹ ದುಡ್ಡನ್ನು ತೆಗೆದುಕೊಳ್ತಾರೆ. ಅವರಿಲ್ಲದೆ ಹೇಗೆ ತೆಗೆದುಕೊಳ್ಬೋದು ಅಂತ ಕೇಳ್ಬೋದು. ಮರಣ ಉತ್ತಾರವನ್ನು ಅವರು ತೀರಿ ಹೋಗಿರುವಂತಹ ಒಂದು ದಿನ ತೆಗೆದುಕೊಳ್ಳೋದಿಲ್ಲ. ಅವರಿಗೆ ಯಾವಾಗ ದುಡ್ಡು ಬೇಕಾಗತ್ತೆ ನೋಡಿ, ಆವಾಗ ತೆಗೆಸಿಕೊಂಡು ಆ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಹೀಗೆ ಒಂದು ತೀರ್ಮಾನ ಮಾಡಿರ್ತಾರೆ. ಇದಕ್ಕೋಸ್ಕರನೂ ಕೂಡ ಬಹಳಷ್ಟು ಜನರ ಮೇಲೆ ಅನುಮಾನ ಬಂದು ಅವರ ಅಕೌಂಟ್ಗಳನ್ನು ಅವರ ಒಂದು ಪಿಂಚಣಿ ಯೋಜನೆಯಿಂದ ಹೊರಗೆ ಹಾಕಿದ್ದಾರೆ. ಅದನ್ನು ಸರಿಪಡಿಸ್ಕೊಳ್ಬೇಕಂದ್ರೆ ನೀವು ಬದುಕಿದ್ದೇ ಆದರೆ ಏನು ಮಾಡಬೇಕು ಅಂತ ನಿಮಗೆ ತಿಳಿಸಲಾಗಿದೆ. ನಿಮ್ಮ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತೀರಿ ಅದೇ ಬ್ಯಾಂಕ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಸೊ ನೀವು ಸಬ್ಮಿಟ್ ಮಾಡಿದೆ ಆದರೆ ನಾನು ಎಂದಿನಂತೆ ದುಡ್ಡನ್ನು ಜಮಾ ಮಾಡ್ತೀವಲ್ಲ ಅದೇ ರೀತಿ ಜಮಾ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ತಿಳಿಸ್ತಾ ಇದೆ. ಇದನ್ನು ನೀವು ಮಾಡಿ, ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟು. ಸೊ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಹೊರತುಪಡಿಸಿ ಇನ್ನು ನಿಮಗೆ ಡಿಸೆಂಬರ್ ತಿಂಗಳ ಹಣ ಅಂತೂ ಪ್ರಾರಂಭವಾಗಿದೆ. ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಕೂಡ ಮಾಡಿದರು ಡಿಸೆಂಬರ್ ತಿಂಗಳ ಹಣ ಜಮಾ ಆಗಿದೆ ಅಂತ. ಜೊತೆಗೆ ಜನವರಿ ತಿಂಗಳದ್ದು ಕೂಡ ಜಮಾ ಆಗ್ತಾ ಇದೆ. ಸೊ 2 ಕಂತುಗಳು ಕ್ಲಿಯರ್ ಆಗುತ್ತೆ. ತದನಂತರ ಫೆಬ್ರವರಿ ತಿಂಗಳದ್ದು ಜಮಾ ಆಗುತ್ತೆ. ನಿಮಗೆ 3 ಕಂತುಗಳು ಒಟ್ಟಿಗೆ ಅಂತೂ ರಿಲೀಸ್ ಆಗೋದಿಲ್ಲ. ಯಾಕಂದರೆ ಸರ್ಕಾರದ ಬಳಿ ಅಷ್ಟೊಂದು ದುಡ್ಡಿದೆ ಅಂತ ನಮಗಂತೂ ಅನಿಸೋದಿಲ್ಲ. ಯಾಕಂದರೆ ಸಾಕಷ್ಟು ಜನರು ಕೂಡ ಈ ರೀತಿ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಮಗೂ ಕೂಡ ಸ್ವಲ್ಪ ಅನುಮಾನ ಇರೋದೇ ಇರುತ್ತಲ್ವಾ. ಸೊ ನಾವು ಕೂಡ ಇದರಲ್ಲಿ ಒಂದು ಸ್ವಲ್ಪ ತಿಳ್ಕೊಂಡಿರ್ತೀವಿ ಹಾಗೆ ಹೇಗೆ ಅಂತ. ಈಗ ಸದ್ಯಕ್ಕೆ 3 ಕಂತುಗಳಲ್ಲಿ 2 ಕಂತುಗಳು ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಕ್ಲಿಯರ್ ಮಾಡ್ತಾ ಇದೆ ಸರ್ಕಾರ. ಆದಷ್ಟು ಅದನ್ನು ಕೂಡ ಕ್ಲಿಯರ್ ಮಾಡಿ ಅಂತ ಮನವಿ. ಇನ್ನು ಸ್ನೇಹಿತರೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ CM ಸಿದ್ದರಾಮಯ್ಯನವರು ಹಿರಿಯ ನಾಗರಿಕರಿಗೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದರು. ಆದರೆ ಅತಿ ಶೀಘ್ರದಲ್ಲಿ ಮಾಡ್ತೇವೆ ಅಂತಕ್ಕಂತಹದ್ದನ್ನು ಕೊಟ್ಟಿದ್ದರು. ಆದರೆ ನಾವು ಕಾಯ್ದು ನೋಡಬೇಕಾಗಿದೆ. ಮೊದಲೇ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಹಾಕಿದ್ದಾರೆ, ಇನ್ನು ಇಲ್ಲಿ ಕೂಡ ಹೆಚ್ಚಳ ಮಾಡ್ತಾರಾ ಅನ್ನುವಂತಹ ಅನುಮಾನಗಳಿದ್ದಾವೆ. ಹೆಚ್ಚಳ ಆದರೂ ಸಹಿತ ನಿಮಗೆ 1,000ದಿಂದ 1,500ಕ್ಕೆ ಏನು ಜಂಪ್ ಆಗೋದಿಲ್ಲ. ಈಗ 800 ರೂಪಾಯಿ ಜಮಾ ಆಗ್ತಾ ಇದ್ದರೆ ಅದು 900ಕ್ಕೆ ಅಥವಾ 1,000ಕ್ಕೆ ಏರಿಕೆ ಆಗುತ್ತೆ. ಅಂದರೆ 7ರಿಂದ 8% ಅಷ್ಟು ಮಾತ್ರ ಹೆಚ್ಚಳ ಆಗುವಂಥದ್ದು. ಇನ್ನು ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಅದು ವಿಧವಾ ಮಹಿಳೆಯರಿಗೆ.
ವಿಧವಾ ಮಹಿಳೆಯರಿಗೂ ಕೂಡ ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಉನ್ನತೀಕರಣಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದಿಷ್ಟು ದುಡ್ಡನ್ನು ಇನ್ನೂ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಪಿಂಚಣಿ ಹೆಚ್ಚಳ ಮಾಡಲಾಗ್ತಾ ಇದೆ. ಅತಿ ಶೀಘ್ರದಲ್ಲಿಯೇ ನಿಮಗೆ ಪಿಂಚಣಿ ಹೆಚ್ಚಳ ಆಗಲಿದೆ. ಸೊ ಹಾಗಾದರೆ ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೆ ಏರಿಕೆ ಆಗಲಿದೆ. ಇನ್ನು ಹಲವಾರು ರಾಜ್ಯಗಳಲ್ಲಿ ಏರಿಕೆ ಆಗ್ತಾ ಇದೆ. ಅದನ್ನು ನಾವು ತಿಳ್ಕೊಂಡು ಉಪಯೋಗವಿಲ್ಲ. ಆದರೆ ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ 900ಕ್ಕಿಂತ 2200ಕ್ಕೆ ಏರಿಕೆ ಆಗ್ತಾ ಇದೆ. ಅದನ್ನು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕಾಯ್ದು ನೋಡೋಣ. ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಇದು ಗುಡ್ ನ್ಯೂಸನ್ನು ನಿಮಗೆ ಬರಲಿದೆ. ಅತಿ ಶೀಘ್ರದಲ್ಲಿ ಹೆಚ್ಚಳ ಆಗಲಿದೆ. ಸೊ ಇದು ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ನಿಮಗೆ ನಾನು ತಿಳಿಸಬೇಕಾಗಿರ್ತಕ್ಕಂತಹ ವಿಷಯ ಎಲ್ಲವನ್ನೂ ಕೂಡ ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.